ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ ಮೇಲುತ್ತಿಳೆಂಬ ಅಸಮತೆ ಅಳಿಯಲಿ ಎಲ್ಲರ ಸಮಾರಂಭ ಸದ್ಭಾವ ಮೂಡಲಿ ಬಲ್ಲಿದ ಪ್ರಣವ ಭೇದಭಾವ ತೊಲಗಲಿ ಕೃತಕ ಬುದ್ಧಿಯ ಕಥನೆಯು ಅಳಿಯಲಿ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಕಾಯಕವೇ ಕೈಲಾಸ ಮಂತ್ರವು ನಲಿಯಲಿ ದಯವೇ ಧರ್ಮದ ಮೂಲ ಭಾವನೆಯಲಿ ಶಾಂತಿ ಸಮತೆಗಳು ಲೋಕದಿ ನೆಲೆಸಲಿ ಈಗಿಳೆಯೊಳಗೆ ನಾಕವನಲಿಯಲಿ ಬೆಳಗಲಿ ವಿಷಯ ಮತ್ತೊಂದಿಲ್ಲ ಅಂತೇಳಿ ಹೇಳೋದಕ್ಕೆ ಬಯಸಿದ್ದಾರೆ. ಇವತ್ತು ವಿಶೇಷವಾಗಿ ನಮಗೆ ಕಲಾಮಂದಿರ ಇಡೀ ಕಲಾಮಂದಿರ ಇವತ್ತು ತುಂಬೋಗಿದೆ. ಇಡೀ ಒಂದು ಬಸವ ತತ್ವಗಳನ್ನ ಅನ್ವಯಿಸಿದರು ಆಚರಿಸ್ತಿರುವಂತರು ಬಸವಣ್ಣವರು ಇವತ್ತು ಇಡೀ ನಮ್ಮ ರಾಜ್ಯಕ್ಕಲ್ಲ ದೇಶಕ್ಕಲ್ಲ ಇಡೀ ಅಂತಾರಾಷ್ಟ್ರೀಯ ವಿಶ್ವ ಮಟ್ಟಕ್ಕೆ ಯಾರಾದ್ರೂ ಇವತ್ತು ಸಾಂಸ್ಕೃತಿಕ ನಾಯಕ ಇದ್ರೆ ಅದು ಜಗಜ್ಯೋತಿ ಬಸವೇಶ್ವರರು ಅಂತೇಳಿ ನಾವೆಲ್ಲರೂ ಸ್ಮರಿಸಬೇಕಾಗುತ್ತದೆ. ಬಸವಣ್ಣವರು ಕೇವಲ ನಮಗೆ ವಚನಗಳನ್ನ ನೀಡೋದಿಲ್ಲ, ಸಮಾನತೆಯನ್ನ ನೀಡಿದ್ರು. ಇವತ್ತು ವೀರಶೈವ ಲಿಂಗಾಯತ ಧರ್ಮ ಅಂತಂದ್ರೆ ಎಲ್ಲ ಒಳಪಂಗಡನ ಒಳಗೊಂಡಂತ ಒಂದು ದೊಡ್ಡದಾದಂತ ಒಂದು ಸಮಾಜ, ಒಂದು ಧರ್ಮ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಎಲ್ಲ ಒಳಪಂಗಡಗಳನ್ನ ಒಂದು ಶಕ್ತಿ, ಒಂದು ನಮ್ಮೆಲ್ಲರ ಒಂದು ಪ್ರತಿಬಿಂಬ. ಅದೇ ರೀತಿ ಬಸವಣ್ಣವರು ಏನಿವತ್ತು ವಚನಗಳನ್ನ ಅವರಿವರಲ್ಲದೆ ಈಗ ಹೇಳ್ತಾರೆ, ನನ್ನ ಸೋದರು ಇವ ಯಾರವ ಎತ್ತರಿಸಲಯ್ಯ, ಇವ ನಮ್ಮ ಮನೆಯ ಮಗನೆನಿಸಲಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಇವತ್ತು ಯಾರನ್ನೂ ಕೂಡ ಅನ್ಯತ ಭಾವಿಸ್ತಾರೆ. ಎಲ್ಲ ವರ್ಗದವರು ಎಲ್ಲ ಅವ್ರು ಮಾಡುವಂತ ಕಾರ್ಯಗಳ ಮೇಲೆ ಉಪಪಂಗಡಗಳಾಗಿದೆ ಮತ್ತು ನಾವೆಲ್ಲರೂ ಒಂದೇ ಅಂತ ಯಾರಾದ್ರೂ ಸಾರಿದ್ರೆ ಅದು ಜಗಜ್ಯೋತಿ ಬಸವೇಶ್ವರರು ಅಂತೇಳಿ ನಾವು ಸ್ಮರಿಸಬೇಕಾಗುತ್ತದೆ. ಸಮಾಜ ಸೇವೆ ಮಾಡಬೇಕು ಅಂತ ಹೊರಟವರಿಗೆ ಇದು ಸೂತ್ರ ಆಗಬೇಕು. ಸದು ವಿನಯವೇ ಸದಾಶಿವನ ಒಲಿಮೆಯ. ಇವತ್ತು ಮೈಸೂರು ಚಾಮರಾಜನಗರ ಭಾಗದಿಂದ, ಮಂಡ್ಯದಿಂದ ಆರಂಭಿಸಿ, ಬೆಂಗಳೂರಿಂದ ಆರಂಭಿಸಿ, ಧಾರವಾಡದಿಂದ ಬೀದರ್ವರೆಗೆ ನಾನು ಎಲ್ಲ ಕಡೆ ಹೋಗಿದ್ದೇನೆ. ಎಲ್ಲಿ ಹೋದ್ರೂ ಕೂಡ ಏನ್ ಕೇಳ್ತೀವಿ ನಾವು, ಸಂಘಟನೆ ಸರಿ ಇಲ್ಲ, ನಮ್ಮಲ್ಲಿ ಸಂಘಟನೆ ಹೊರಟಿದೆ, ಎಲ್ಲ ಕಡೆ ಇದೆ. ಅವು ಒಪ್ಕೊಳ್ಳೇಬೇಕು ನಾವು. ಹಾಗಾದ್ರೆ ಈ ಸಂಘಟನೆಯಿಂದ ಸರಿಪಡಿಸೋದು ಹೇಗೆ? ಒಂದೇ ಸೂತ್ರ, ಬಸವಣ್ಣವರ ಸೂತ್ರ, ಸದು ವಿನಯವೇ ಸದಾಶಿವನ ಒಲಿಮೆಯ. ನಾನು ಸಣ್ಣವನು, ನೀವೆಲ್ಲ ದೊಡ್ಡವರು, ಆಗ ಹೊರಡಿ ನೋಡಿ ಯಾಕೆ ಸಂಘಟನೆ ಆಗೋದಿಲ್ಲ? ನಾನು ದೊಡ್ಡವನು ಅಂತ ಹೊರಟಾಗ ಯಾವ ನಿಮ್ಮಿಂದ ಬರೋದಿಲ್ಲ. ಇವತ್ತು ಸಂಘಟನೆಗಳ ಹಾಕ್ಬೇಕು. ಬಸವಣ್ಣವರ ನೋಡಿ, ಬಸವಣ್ಣನವರನ್ನ ಈ ಸಮಾಜದಲ್ಲಿ ಹುಟ್ಟಿದೀವಲ್ಲ ನಾವು, ನಿಜಕ್ಕೂ ಪುಣ್ಯವಂತರು. ಇಂತಹ ಅದ್ಭುತವಾದ ನಾಯಕ, ಅವನ ಮಾರ್ಗವನ್ನು ನಾವು ಅನುಸರಿಸಲಿಲ್ಲ ಅಂದ್ರೆ ಇನ್ಯಾರ ಮಾರ್ಗವನ್ನು ಅನುಸರಿಸ್ತೇವೆ? ಮಾತನ್ನ ಹೇಳ್ತಾ ಇದ್ರು. ಬಸವಾದಿ ಶಿವಶರಣರ ಚಿಂತನೆಗಳ ಜೊತೆಗೆ ರೈತರ ಬದುಕನ್ನು ಹಸನುಗೊಳಿಸುವಂತ ಕೆಲಸ ಹೇಗಾಗಬೇಕು, ಅದಕ್ಕೆ ಪ್ರತಿಯೊಬ್ಬ ರೈತರ ಮಕ್ಕಳು ಶಿಕ್ಷಣವನ್ನ ಅಗತ್ಯವಾಗಿ ಪಡ್ಕೊಳ್ಬೇಕು ಅಂತಕ್ಕಂಥ ಸಂದೇಶವನ್ನ ಕೊಡ್ತಾ ಇದೆ. ಯಾಕಂದ್ರೆ ಎಜುಕೇಶನ್ ಇಸ್ ಎ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಜಗತ್ತಿನಲ್ಲಿ ಬಡತನ, ಅನಕ್ಷರತೆ, ನಿರುದ್ಯೋಗ, ಮೂಢನಂಬಿಕೆ, ಕಂದಾಚಾರ ಬಹಳ ಮುಖ್ಯವಾಗಿ ನಮ್ಮ ಹಸಿವು ನೀಗಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಆ ದಿವ್ಯ ಕಾರ್ಯಕ್ರಮದಲ್ಲಿ ಒತ್ತಿ ಒತ್ತಿ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಪೂಜ್ಯರು ಪ್ರತಿಯೊಬ್ಬರ ಆರೋಗ್ಯದ ಸುಧಾರಣೆ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಸದೃಢ ಆಗಬೇಕು, ಅಷ್ಟೇ ದೈಹಿಕವಾದಂತಹ ಸದೃಢತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಆ ಬಸವ ಚಿಂತನೆಯಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸ್ಥಾನಮಾನದ ಕುರಿತು ಅಲ್ಲಿ ಮಾತಾಡ್ತಾ ಇದ್ರು. ಯಾಕಂದ್ರೆ ಇವತ್ತು ಒಂದು ಮನೆಯಲ್ಲಿ ಸಂಸ್ಕಾರವನ್ನ ಬೆಳೆಸುವಂತ ಕೆಲಸ, ಒಂದು ಕುಟುಂಬದ ನಿರ್ವಹಣೆ ಯಾರ ಕೆಲಸ ಅಂದ್ರೆ ಅದು ಹೆಣ್ಣು ಮಕ್ಕಳೇ ಪ್ರಧಾನವಾಗಿರುವಂತಹದ್ದು. ಅಂತ ಹೆಣ್ಣು ಮಕ್ಕಳ ಸ್ಥಾನಮಾನವನ್ನ ಕುರಿತು ಅಗತ್ಯವಾಗಿ ಅವರಿಗೂ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನ ಮಾಡ್ತಾ ಇದ್ರು. ಸಂಸ್ಕಾರವನ್ನ ಉಳಿಸುವಂತಹ, ಬೆಳೆಸುವಂತಹ, ಪೋಷಣೆ ಮಾಡುವಂತಹ ಆದ್ಯ ಕರ್ತವ್ಯ ಹೆಣ್ಣು ಮಕ್ಕಳಿಗೆ ಇದೆ ಅಂತಕ್ಕಂಥ ಜಾಗೃತಿಯನ್ನ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲ, ಬಸವಾದಿ ತತ್ವಗಳ ಮೂಲಕ ಅನೇಕ ಚಿಂತನೆಗಳನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರು. ರಾತ್ರಿ ಇಡೀ ಸುದೀರ್ಘವಾಗಿ 8 ಗಂಟೆಗಳ ಕಾಲ
ಜಗಜ್ಯೋತಿ ಬಸವೇಶ್ವರರ ಕುರಿತಾದಂತಹ ಒಂದು ಅಭೂತಪೂರ್ವ ಐತಿಹಾಸಿಕ ನಾಟಕ ಪ್ರದರ್ಶನ ಆಗ್ತಾ ಇತ್ತು. ಇದರ ಫಲದಿಂದ ಎಷ್ಟೋ ಜನರ ಬದುಕು ಹಸನಾಗಿರುವಂತದ್ದು, ಗ್ರಾಮಗಳಲ್ಲಿ ವ್ಯಾಜ್ಯಗಳ ನಿರ್ವಹಣೆ ಆಗಿರುವಂತದ್ದು, ಎಷ್ಟೋ ರೈತಾಪಿ ವರ್ಗದವರ ಕುಟುಂಬ ಸುಧಾರಣೆ ಆಗಿರುವಂತದ್ದು ನಾವೆಲ್ಲ ಕಾಣಬಹುದಾಗಿರುವಂತದ್ದು. ಬಸವ ಜಯಂತಿ ಅಂದ್ರೆ ಅದು ನಿಜವಾದಂತಹ ಬಸವ ಜಯಂತಿ ನಾವೆಲ್ಲ ಭಾವಿಸಬೇಕಾಗಿರುವಂತದ್ದು.